ಸಿರಿ ವೀಕ್ಷಕರಿಗೆ ನಮಸ್ಕಾರಗಳು. ಈ ದಿನ ನಾನು ಒಂದು ಜೂಟ್ ಮ್ಯಾಟಿಂದ ವಾಲ್ ಹ್ಯಾಂಗಿಂಗ್ ಅಥವಾ ಟೇಬಲ್ ಮೇಲಿಡೋ ಒಂದು ಸ್ಟ್ಯಾಂಡನ್ನು ಮಾಡೋದು ಹೇಗೆ ಎಂದು ತೋರಿಸ್ಕೊಡ್ತೀನಿ. ಜೂಟ್ ಮ್ಯಾಟ್ ವಾಲ್ ಹ್ಯಾಂಗಿಂಗ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಜೂಟ್ ಮ್ಯಾಟ್, ಕಲರ್ಸ್ ಚಾನಲ್ ಸ್ಟಿಕ್, ರಟ್ಟು, ಗಮ್, ಪರ್ಲ್, ವೈಟ್ ಗ್ಲೂ, ವೈಟ್ ಲೇಸ್ ಮತ್ತು ಸಿಜರ್. ಈಗ ಒಂದು ರಟ್ಟನ್ನು ತಗೋಬೇಕು. ರಟ್ಟನ್ನು ತಗೊಂಡು ಇದಕ್ಕೆ ಜೂಟ್ ಮ್ಯಾಟ್ ಇದು ಎಲ್ಲ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಇದನ್ನ ತಗೊಂಬಂದು ಇದನ್ನ ಒಂದು ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಒಂದು ಸೈಜಲ್ಲಿ ಒಂದು ರಟ್ಟನ್ನು ಮತ್ತು ಒಂದು ಜೂಟ್ ಮ್ಯಾಟನ್ನು ಕಟ್ ಮಾಡಿಕೊಂಡು ಇದನ್ನ ಅಂಟಿಸ್ಬೇಕು. ವೈಟ್ ಗ್ಲೂ ಸಹಾಯದಿಂದ ಸುತ್ತ ಒಂದು ಚೂರು ಗಮ್ಮ ಹಾಕಿ ನೀಟಾಗಿ ಅದ್ರ ಮೇಲೆ ಜೂಟ್ ಮ್ಯಾಟನ್ನು ಹೀಗೆ ಅಂಟಿಸ್ಬೇಕು. ಹೀಗೆ ಅಂಟಿಸ್ಕೊಂಡು ಒಂದು ಚಾನಲ್ ಸ್ಟಿಕ್ಕು, ಈ ಚಾನಲ್ ಸ್ಟಿಕ್ಕು ಮಾರ್ಕೆಟಲ್ಲಿ ಸಿಗುತ್ತೆ. ಈ ಚಾನಲ್ ಸ್ಟಿಕ್ಕನ್ನು ಇದರಿಂದ ಒಂದು ಫ್ಲವರನ್ನು ನಾವು ಮಾಡ್ಕೊಳ್ಳೋಣ. ಹೀಗೆ ಇರುತ್ತೆ. ಇದನ್ನ ಹೀಗೆ ಬಗ್ಗಿಸಿ ಮತ್ತು ಹೀಗೆ ಬಗ್ಗಿಸಿ ಈ ದಪ್ಪ ಇರೋದು ಸೈಡಲ್ಲಿ ಬರಬೇಕು, ಈ ಸಣ್ಣಕ್ಕಿರೋದು ಮಧ್ಯೆ ಬರಬೇಕು. ನಾವು ಹೇಗೆ ಬೆಂಡ್ ಮಾಡಿದ್ರೆ ಹಾಗೆ ಈ ಚಾನಲ್ ಸ್ಟಿಕ್ಕು ಬೆಂಡ್ ಆಗುತ್ತೆ. ಆದ್ದರಿಂದ ನಮಗೆ ಒಳ್ಳೊಳ್ಳೆ ಡಿಸೈನ್ಗಳನ್ನು ಮಾಡ್ಕೋಬೋದು, ಬೇರೆ ಬೇರೆ ಫ್ಲವರ್ಗಳೆಲ್ಲ ಮಾಡ್ಕೋಬೋದು. ನಾನು ಇವಾಗ ಒಂದು ಡಿಸೈನ್ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಹೀಗೆ ಸ್ವಲ್ಪ ಸ್ಟ್ರಾಂಗ್ ಇರೋ ಗಮ್ಮಲ್ಲಿಂದನೇ ಇದನ್ನ ಅಂಟಿಸ್ಬೇಕು. ಹೀಗೆ ಅಂಟಿಸ್ಬೇಕು. ಇದಕ್ಕೆ ಒಂದು ಪರ್ಲ್ನ ಅಂಟಿಸೋಣ ಮಧ್ಯದಲ್ಲಿ. ಇದಾದಮೇಲೆ ಇದಕ್ಕೆ ಗ್ರೀನು ಒಂದು ಇದು ಕೊಡೋಣ, ಅದಕ್ಕೆ ಸ್ಟಮ್ ಕೊಡೋಣ, ಗ್ರೀನ್ ಸ್ಟಮ್ ಕೊಡೋಣ. ಹೀಗೆ ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಕಟ್ ಮಾಡಿಕೊಂಡು ಅಂಟಿಸೋಣ. ಇದು ಚಾನಲ್ ಸ್ಟಿಕ್ಕೆ, ಅದು ಡಿಸೈನ್ ಬಂದಿದೆ ಚಾನಲ್ ಸ್ಟಿಕ್ಕು. ಇದು ಪ್ಲೇನ್ ಚಾನಲ್ ಸ್ಟಿಕ್ಕು, ಗ್ರೀನು. ಹೀಗೆ ನಾವು ನೀಟಾಗಿ ಒಂದು ಗಮ್ ಹಾಕಿ ನೀಟಾಗಿ ಈ ಥರ ಅಂಟಿಸಬೇಕು. ಈಗ ಇದಕ್ಕೆ ಒಂದು ಲೀಫ್ ಅಂದರೆ ಒಂದು ಎಲೆನ ಅಂಟಿಸೋಣ. ಹೀಗೆ ಒಂದು ಸ್ಟಿಕ್ನ ಅಂಟಿಸಿ ನೀಟಾಗಿ ಒಂದು ಎಲೆ ಮತ್ತು ಒಂದು ಕಾಂಡ ಅಂದರೆ ಒಂದು ಸ್ಟಮ್ ಒಂದು ಎಲೆ ಹಾಕಿ ಅಂಟಿಸಿ ಒಂದು ಫ್ಲವರ್ನ ರೆಡಿ ಮಾಡಿದ್ದೀನಿ. ಈಗ ಇದರಲ್ಲೇ ಈ ಚಾನಲ್ ಸ್ಟಿಕ್ಕಿಂದನೇ ಬಟರ್ಫ್ಲೈ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಇದೇ ರೀತಿ ಒಂದು ಚಾನಲ್ ಸ್ಟಿಕ್ಕನ್ನು ತಗೊಳ್ಳೋದು, ಅದನ್ನು ಬಟರ್ಫ್ಲೈ ಥರ ಒಂದು ಶೇಪನ್ನು ಕುಟ್ಕೊಂಬರೋದು. ಹೀಗೆ ಇದು ನಾವು ಈ ಚಾನಲ್ ಸ್ಟಿಕ್ ಯಾವ ಥರ ಬೇಕಾದರೂ ಬಗ್ಸೋದ್ರಿಂದ ನಾವು ಯಾವುದೇ ಒಂದು ಫ್ಲವರ್ ಆಗಲಿ ಮತ್ತು ಒಂದು ಬಟರ್ಫ್ಲೈ ಮತ್ತು ಬೇರೆ ಇನ್ನು ಯಾವ್ದು ಬೇಕಾದ್ರೂ ಮಾಡ್ಕೋಬೋದು. ನೀಟಾಗಿ ಕೂತ್ಕೊಳ್ಳುತ್ತೆ. ಈ ಥರ ಮಾಡಿಕೊಂಡು ಇದಕ್ಕೆ ಮೇಲ್ಗಡೆ ಬಾಡಿ. ಈಗ ಒಂದು ಬ್ಲ್ಯಾಕ್ ಸ್ಟಿಕ್ ತೊಗೊಳ್ಳಿ, ಒಂದು ಮುಕ್ಕಾಲು ಭಾಗದಷ್ಟು ಕಟ್ ಮಾಡ್ಕೊಳ್ಳೋಣ. ಹೀಗೆ ಮಾಡಿಕೊಂಡು ಶೇಪ್ ಕೊಟ್ಕೋಬೇಕು. ಹೀಗೆ ಈ ಥರ ಮಾಡಿ ಒಂದು ಶೇಪ್ ಕೊಟ್ಕೊಂಡು ಇದ್ರ ಮೇಲೆ ಗಮ್ಮಿಂದ ಸ್ಟಿಕ್ ಮಾಡಬೇಕು. ಹೀಗೆ ಕೂರಿಸ್ಬೇಕು. ಹೀಗೆ ಒಂದು ಚಿಟ್ಟೆನ ಮಾಡಿಕೊಂಡು ಈ ಫ್ಲವರ್ ಹತ್ರ ಆ ಚಿಟ್ಟೆನ ಇಟ್ಟರೆ ನೋಡಲು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಗಮ್ ಹಾಕಿ ಹೀಗೆ ಕೂರಿಸಿದ್ರೆ ಒಂದು ಫ್ಲವರ್ ಮತ್ತು ಒಂದು ಚಿಟ್ಟೆ ರೆಡಿ ಆಗುತ್ತೆ. ಇವಾಗ ಹೀಗೆ ಒಂದು ಫ್ಲವರು ಮತ್ತು ಒಂದು ಚಿಟ್ಟೆನ ರೆಡಿ ಮಾಡಿದ್ದೀನಿ. ಇದಕ್ಕೆ ಒಂದು ಬಾರ್ಡ್ರ್ ಕೊಡೋಣ, ಅವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಹೀಗೆ ಒಂದು ಬಾರ್ಡ್ರ್ ಕೊಟ್ಕೊಂಬರೋಣ. ಅದಕ್ಕೆ ಒಂಚೂರು ಗಮ್ಮ ಹಾಕಿ ನೀಟಾಗಿ 4 ಕಡೆ ಹೀಗೆ ವೈಟ್ ಲೇಸನ್ನು ಅಂಟಿಸ್ಬೇಕು. ಹೀಗೆ ಚಾನಲ್ ಸ್ಟಿಕ್ಕಿಂದ ಒಂದು ಫ್ಲವರ್ ಮತ್ತು ಒಂದು ಬಟರ್ಫ್ಲೈನ್ ಮಾಡಿ ಇದು ಸುತ್ತ ಒಂದು ಲೇಸನ್ನು ಹಾಕಿ ನೀಟಾಗಿ ಇದ್ರ ಮೇಲೆ ಪ್ಲಾಸ್ಟಿಕ್ ಕವರ್ ಒಂದು ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದಕ್ಕೆ ಟೇಬಲ್ ಮೇಲೆ ಬೇಕಾದರೂ ಇಟ್ಕೋಬೋದು, ಇಲ್ಲಾಂದರೆ ವಾಲ್ ಹ್ಯಾಂಗಿಂಗ್ ಬೇಕಾದರೂ ಮಾಡ್ಕೋಬೋದು. ಟೇಬಲ್ ಮೇಲೆ ಇಟ್ಕೋಬೇಕಂದ್ರೆ ಇದನ್ನು ಒಂದು ವೇಸ್ಟ್ ರೆಟ್ಟಿಂದ ಹೀಗೆ ಕಟ್ ಮಾಡಿಕೊಂಡು
ಸ್ವಲ್ಪ ಗಮ್ ಹಾಕಿ ಹಿಂದ್ಗಡೆ ಅಂಟಿಸಿದ್ರೆ ನೀಟಾಗಿ ನಿಲ್ಲುತ್ತೆ. ಈ ಥರ ಕರೆಕ್ಟಾಗಿ ಮಿಡ್ಲಲ್ಲಿ ಅಂಟಿಸ್ಬೇಕು. ಚಾನಲ್ ಸ್ಟಿಕ್ ಮತ್ತು ಜೂಟ್ ಮ್ಯಾಟ್ ಉಪಯೋಗಿಸಿ ವಾಲ್ ಹ್ಯಾಂಗಿಂಗ್ ಮಾಡಿದ್ದೀನಿ. ಅಂದರೆ ವಾಲ್ ಬೇಕಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಈ ಥರ ಟೇಬಲ್ ಮೇಲೆ ಬೇಕಾದರೂ ಇಟ್ಕೋಬೋದು. ಮತ್ತು ಇದ್ರ ಮೇಲೆ ಒಂದು ಗ್ಲಾಸ್ ಅಥವಾ ಒಂದು ಶೀಟ್, ಪ್ಲಾಸ್ಟಿಕ್ ಶೀಟ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದನ್ನ ಯಾರಿಗಾದ್ರೂ ಉಡುಗೊರೆಯಾಗಿ ಕೊಡ್ಬೋದು, ಇಲ್ಲ ಅಂತಂದರೆ ನಾವೇ ಮನೇಲಿ ಇಟ್ಕೋಬೋದು. ಮತ್ತು ಇದು ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗಾಗಲೇ ಒಂದು ನಾನು ರೆಡಿ ಮಾಡ್ಕೊಂಬಂದಿದ್ದೀನಿ. ಇದು ಅಷ್ಟೇ ಸ್ಟಿಕ್ ಮಾಡಿದ್ದೀನಿ. ಫುಲ್ಲು ಬೇರೆ ಬೇರೆ ಫ್ಲವರ್ ಅಂದರೆ ಕಲರ್ಸ್ ಬೇರೆ ಮತ್ತು ಡಿಸೈನ್ ಸ್ವಲ್ಪ ಬೇರೆ ಮಾಡಿದ್ದೀನಿ. ಇದು ಅಷ್ಟೇ ವಾಲ್ ಹ್ಯಾಂಗಿಂಗ್ ಮಾಡಿದ್ದೀನಿ. ಇದು ಟೇಬಲ್ ಮೇಲೆ ಇಟ್ಕೋಬೋದು, ಇದನ್ನ ಗೋಡೆಗೆ ಹಾಕೋಬೋದು. ಇದು ಅಷ್ಟೇ ಅದಕ್ಕೆ ಒಂದು ಫ್ರೇಮ್ ಹಾಕಿ ಒಂದು ಪ್ಲಾಸ್ಟಿಕ್ ಶೀಟ್ ಅಥವಾ ಒಂದು ಗ್ಲಾಸನ್ನು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಜೂಟ್ ಮ್ಯಾಟ್ ಮತ್ತು ಚಾನಲ್ ಸ್ಟಿಕ್ ಉಪಯೋಗಿಸಿ ಈಗಾಗಲೇ ಹೇಗೆ ವಾಲ್ ಹ್ಯಾಂಗಿಂಗ್ ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಹಾಗೆ ನೀವು ನಿಮ್ಮ ಮನೆಯಲ್ಲಿ ಬೇರೆ ಬೇರೆ ಡಿಸೈನು ಮತ್ತು ಬೇರೆ ಬೇರೆ ಕಲರ್ಸಲ್ಲಿ ಫ್ಲವರ್ಸ್ನ ಮಾಡ್ಬೋದು. ಮತ್ತು ಬೇರೆ ಒಂದು ಪ್ರಾಣಿಗಳನ್ನು ಅಥವಾ ಪಕ್ಷಿಗಳನ್ನು ಈ ಚಾನಲ್ ಸ್ಟಿಕ್ಕಲ್ಲಿ ಮಾಡಿ ಜೂಟ್ ಮ್ಯಾಟ್ಗೆ ಅಂಟಿಸಿ ಗೋಡೆಗಳಿಗೆ ಹಾಕಿದ್ರೆ ತುಂಬ ಅಂದವಾಗಿ ಕಾಣಿಸುತ್ತೆ, ನೋಡಲು ಚೆನ್ನಾಗಿರುತ್ತೆ.